ನಾವು ಧರ್ಮಸ್ಥಳ ತಲುಪೋಷ್ಟರಲ್ಲಿ ನೈಟ್ 11 ಗಂಟೆ ಆಗಿತ್ತು. ನಮಗೆ ಯಾವುದೇ ರೂಮ್ ಸಿಗಲಿಲ್ಲ. ನಾವು ಏನು ಮಾಡಿದ್ವು ಅಂತ ಹೇಳ್ತೀನಿ, ಈ ವಿಡಿಯೋನ ಪೂರ್ತಿ ನೋಡಿ. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಲಾಗ್ನ ಅಪ್ಲೋಡ್ ಮಾಡಿ ತುಂಬ ದಿನಗಳೇ ಆಗೋಗಿತ್ತು. ಆಫ್ಟರ್ ಲಾಂಗ್ ಟೈಮು ಇವತ್ತು ಒಂದು ವಿಡಿಯೋನ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಧ್ರುವಿ ಕಾಲೇಜಲ್ಲಿ ಫಾರ್ಮಲ್ ಅಡ್ಮಿಷನ್ದು ಪ್ರೊಸೆಸ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮಂಗಳೂರು ಬೀಚ್ ನೋಡಿಕೊಂಡು ಮತ್ತು ಮಧ್ಯದಲ್ಲಿ ನಮ್ಮ ಮನೆಯವರು ದಾರಿನ ಕನ್ಫ್ಯೂಸ್ ಮಾಡಿಕೊಂಡು ಕೇರಳ ಬಾರ್ಡ್ರಿಗೆ ಹೊರಟೋಗ್ಬಿಟ್ಟಿದ್ರು. ಸೊ ಅಲ್ಲೆಲ್ಲ ದಾರಿ ಹುಡುಕೊಂಡು ನಾವು ಧರ್ಮಸ್ಥಳಕ್ಕೆ ಬರೋವಷ್ಟರಲ್ಲಿ ನೈಟ್ 11 ಗಂಟೆ ಆಗಿತ್ತು. ನಾವು ಬರೋವಷ್ಟರಲ್ಲಿ ಎಲ್ಲ ರೂಮ್ಸ್ದು ಬುಕ್ಕಿಂಗ್ ಕ್ಲೋಸ್ ಆಗಿತ್ತು. ಸಹ್ಯಾದ್ರಿ ವಸತಿ ಗೃಹದಲ್ಲಿ ರೂಮ್ಸ್ ಇತ್ತು, ಆದರೆ ಅವ್ರು ತುಂಬ ಜಾಸ್ತಿ ಹೇಳಿದರು ಅನ್ನೋ ಕಾರಣಕ್ಕೆ ನಾವು ರೂಮ್ ಮಾಡ್ಕೊಳ್ಳಿಲ್ಲ. ಹಂಗಾಗಿ ಗಂಗೋತ್ರಿ ವಸತಿ ಗೃಹದಲ್ಲಿ ಒಂದು 30 ರೂಪಾಯಿ ಕೊಟ್ಟರೆ ಒಂದೊಂದು ಚಾಪೆ ಕೊಡ್ತಿದ್ರು. ಒಂದು 5 ಚಾಪೆ ತೊಗೊಂಡು ಅಲ್ಲೇ ಹಾಲಲ್ಲಿ ಮಲಗೋದಕ್ಕೆ ಅವಕಾಶ ಕೊಟ್ಟರು. ಸೊ ಅಲ್ಲೇ ಮಲಗಿದ್ದು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಲ್ಲೇ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಬಂದ್ವು. ನಾವು ಬೆಳಗ್ಗೆ ಪೂಜೆಗೆ ದರ್ಶನಕ್ಕೆ ಹೋಗಿದ್ರಿಂದ ತುಂಬ ಏನು ರಶ್ ಇರಲಿಲ್ಲ. 5:45ಗೆ ದರ್ಶನಕ್ಕೆ ನಿಂತ್ಕೊಂಡು 6:45 ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವು. ಅಲ್ಲಿ ತನಕ ಹೋದ್ಮೇಲೆ ಫೋಟೋ ಎಲ್ಲ ತೆಕ್ಕೊಳ್ಳೋದಿದ್ದೇ ಇರುತ್ತೆ ಅಲ್ವಾ. ಸೊ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫೋಟೋ ಎಲ್ಲ ತೆಕ್ಕೊಂಡು ಒಂದು ಕಪ್ ಕಾಫಿ ಕುಡಿದು ಸೌತ್ ಕಡೆ ಹೋಗೋಣ ಅಂತ ಹೊರಟ್ವು. ಆದರೆ ಅಷ್ಟರಲ್ಲಿ ಕಾರ್ ಪಂಚರ್ ಆಗಿತ್ತು. ಸೊ ನಮ್ಮ ಮನೆಯವ್ರು ಪಂಚರ್ ಹಾಕಿಸ್ಕೊಂಡು ಬರೋ ತನಕ ಅಲ್ಲೇ ದೇವಸ್ಥಾನದ ಮುಂಭಾಗದಲ್ಲೇ ಕೂತಿದ್ವು. ಒಂದು 10 ಗಂಟೆಗೆಲ್ಲ ಸುಬ್ರಹ್ಮಣ್ಯನ ರೀಚ್ ಆಗಬೇಕಾಗಿತ್ತು. ಹಾಗೆ ದಾರಿಲಿ ಹೋಗ್ತಾ ಸೌತ್ ಗಣಪತಿಗೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ನಂತರ ಸುಬ್ರಹ್ಮಣ್ಯ ಕಡೆ ಹೊರಟ್ವು. ಬೆಳಗಿನ ತಿಂಡಿನ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತ ಎಲ್ಲೂ ಗಾಡಿ ನಿಲ್ಲಿಸ್ಲಿಲ್ಲ, ತಿಂಡಿನೂ ಮಾಡಲಿಲ್ಲ. ಡೈರೆಕ್ಟ್ ಸುಬ್ರಹ್ಮಣ್ಯಕ್ಕೆ ಹೋದ್ವು. ಸುಬ್ರಹ್ಮಣ್ಯದಲ್ಲಿ ಬೆಳಗ್ಗೆ 10 ಗಂಟೆ ತನಕ ತಿಂಡಿ ಎಲ್ಲ ಕೊಡ್ತಾರೆ. ನಾವು ಹೋದ ಟೈಮಿಗೆ ತಿಂಡಿನೂ ಕ್ಲೋಸ್ ಆಗಿತ್ತು. ಸೊ ಹಂಗಾಗಿ ತಿಂಡಿ ಕತೆ ಬೇಡ ಅಂದ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಂತರ ಇನ್ನೇನು ಪ್ರಸಾದ ಕೊಡ್ತಾರಲ್ಲ 11:30 ಅಂತ ಊಟಕ್ಕೆ ಹೋದ್ವು. ಊಟ ಎಲ್ಲ ಮುಗಿಸ್ಕೊಂಡು ಚನ್ನರಾಯಪಟ್ಟಣ ಕಡೆ ಹೊರಟ್ವು. ಅಲ್ಲಿ ಪ್ರಸಾದ ತಿನ್ಕೊಂಡು ಬಂದರು. ಯಾಕೋ ತುಂಬ ಹೊಟ್ಟೆ ಸಿತ್ತಿತ್ತು. ಸೊ ನಮ್ಮ ಬರ್ಗೂರ್ ಆ್ಯಂಡ್ ಪಸ್ಟಲ್ಲಿರೋ ಅಂಥ ಅನಗ ಗ್ರ್ಯಾಂಡಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಮನೆಗೆ ಬಂದ್ವು.